ಹಾಯ್ ಗೈಸ್, ಇವತ್ತು ನಾವು ನೋಡ್ತಾ ಇದ್ದೀವಿ ಮೈಸೂರು ಪ್ಯಾಲೇಸ್. ತುಂಬ ಜನ ಆಲ್ರೆಡಿ ನೋಡಿರ್ತೀರಾ, ಬಟ್ ನಾನು ಇದೇ ಫಸ್ಟ್ ಟೈಮ್ ಮೈಸೂರು ಪ್ಯಾಲೇಸ್ಗೆ ಹೋಗ್ತಾ ಇರೋದು. ಯಾರ್ಯಾರು ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ನೆಕ್ಸ್ಟು ನಾವು ಹೋಗಿದ್ದೆ ಮೈಸೂರು ಪ್ಯಾಲೇಸು. ಚಾಮುಂಡಿ ಬೆಟ್ಟ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಕೆಳಗೆ ಬಂದಿದ ತಕ್ಷಣ ಮೈಸೂರು ಪ್ಯಾಲೇಸ್ಗೆ ಹೋದ್ವಿ. ಒಬ್ಬರಿಗೆ 120 ರೂಪಾಯಿ ಟಿಕೆಟ್ ತೊಗೊಂಡು ನಾವು ಒಳಗೆ ಹೋದರೆ ಅಲ್ಲಿ 2 ಕಣ್ಣು ಸಾಲಿಲ್ಲ. ನೀವೇ ನೋಡಿ ಹೇಗಿದೆ ಮೈಸೂರು ಪ್ಯಾಲೇಸ್ ಅಂತ. ಅರಮನೆ ನೋಡಿ ಎಷ್ಟು ಖುಷಿ ಆಯಿತು. ಬರಬೇಕಾದ್ರೆ ಒಂದು ಸ್ವಲ್ಪ ಬೇಜಾರಾಯಿತು. ಅರಮನೆಯಲ್ಲಿ ಅಂಬಾರಿನೇ ಇರಲಿಲ್ಲ ನೋಡೋದಕ್ಕೆ. ಎಲ್ಲಿಟ್ಟಿದ್ದಾರೆ ಅಂತ ಗೊತ್ತಿಲ್ಲ, ನಮಗೆಲ್ಲೂ ಕಾಣಿಸ್ಲಿಲ್ಲ. ಅರಮನೆ ಮುಗಿಸ್ಕೊಂಡು ಮೈಸೂರು ಬಸ್ ಸ್ಟಾಪಿಗೆ ಬಂದರೆ ಇಲ್ಲಿ ಒಂದು ದೊಡ್ಡ ಶಾಕ್ ಆದಿತ್ತು. ಇಲ್ಲಿ ನೋಡ್ತಾ ಇರೋ ಅಷ್ಟು ಜನನೂ ಬೆಂಗಳೂರು ನಾನ್ ಸ್ಟಾಪ್ ಬಸ್ಸಿಗೆ ಕಾಯ್ಕೊಂಡಿದ್ದಾರೆ. ಎಷ್ಟೊತ್ತವರೆಗೂ ವೆಯ್ಟ್ ಮಾಡಿದ್ವಿ ಅಂದರೆ ಮ್ಯಾಕ್ಸಿಮಮ್ ಒಂದು 3 ಅವರ್ಸ್ವರೆಗೂ ವೆಯ್ಟ್ ಮಾಡಿದ್ದೀವಿ ನಾವು. ಇಷ್ಟೊಂದು ಜನದಲ್ಲಿ ನಾವು ಯಾವಾಗ ಟಿಕೆಟ್ ತೊಗೊಂಡು ಮನೆಗೆ ಸೇರೋದು ಅಂತ ಟೆನ್ಷನ್ ಆಗೋಯ್ತು. ಆಟೋದವ್ರನ್ನ ಕೇಳಿದ್ವಿ, ರೈಲ್ವೆ ಸ್ಟೇಷನಲ್ಲೂ ಇದಕ್ಕಿಂತ ಜಾಸ್ತಿ ಜನ ಇದ್ದಾರೆ ಇವತ್ತು, ಸೊ ನೀವು ಬೆಟರು ಬಸ್ಗೆ ವೆಯ್ಟ್ ಮಾಡಿ ಅಂದರು. ಸೊ 2 ಕಡೆನೂ ಆಗದಿರ ಆಮೇಲೆ ಒಂದು ಕಾರ್ ಬುಕ್ ಮಾಡಿಕೊಂಡು ಬೆಂಗಳೂರಿಗೆ ಬಂದು ಇಳಿದ್ವಿ. ಸೊ ಬರೋಷ್ಟರಲ್ಲಿ ಒಂದು 12:30 ಆಗಿತ್ತು. ಸೊ ಅಷ್ಟೇ, ಮೈಸೂರು ಒನ್ ಡೇ ಲಾಗ್ ಮುಗೀತು. ಚಾಮುಂಡಿ ಬೆಟ್ಟ, ಮೈಸೂರು ಪ್ಯಾಲೇಸ್ ಅಷ್ಟೇ ನೋಡೋದಕ್ಕಾಗಿತ್ತು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.